ಈಸ್ಟರ್ ಹೊಸ ಜೀವನ ಮತ್ತು ಭರವಸೆಯ ಉದಯ. ದುಃಖ ಶುಕ್ರವಾರದ ಕತ್ತಲೆ ಮತ್ತು ಗುಹೆಯ ಮೌನದ ನಂತರ ಈಸ್ಟರ್ ಭರವಸೆಯ ಹೊಸ ಬೆಳಕನ್ನು ತರುತ್ತದೆ. ಇದು ಕೇವಲ ಒಂದು ಐತಿಹಾಸಿಕ ಘಟನೆಯಲ್ಲ, ಬದಲಿಗೆ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೂ ಒಂದು ದೊಡ್ಡ ಸಂದೇಶವನ್ನು ನೀಡುವ ದಿನವಾಗಿದೆ. ಸಾವು ಜೀವನದ ಅಂತ್ಯವಲ್ಲ ಎಂಬ ಸತ್ಯವನ್ನು ಈಸ್ಟರ್ ಸಾರುತ್ತದೆ. ಯೇಸು ಕ್ರಿಸ್ತರ ಮರಣವನ್ನು ಸೋಲಿಸಿ ಎದ್ದು ಬಂದಿದ್ದು ಲೋಕದಲ್ಲಿ ಪಾಪ ಮತ್ತು ದ್ವೇಷಕ್ಕಿಂತ ಪ್ರೀತಿ ಮತ್ತು ಸತ್ಯವು ಬಲವಾದುದು ಎಂದು ಸಾಬೀತುಪಡಿಸುತ್ತದೆ. ಗುಹೆಯ ಮುಂದಿದ್ದ ದೊಡ್ಡ ಕಲ್ಲು ಉರುಳಿಸಲ್ಪಟ್ಟಂತೆಯೇ ನಮ್ಮ ಹೃದಯದಲ್ಲಿರುವ ದ್ವೇಷ, ಮತ್ಸರ ಮತ್ತು ಅಧರ್ಮದ ಕಲ್ಲುಗಳನ್ನು ತೆಗೆದುಹಾಕಲು ಈಸ್ಟರ್ ನಮಗೆ ಕರೆ ನೀಡುತ್ತದೆ. ಹಳೆಯ ಮನುಷ್ಯನನ್ನು ತೊರೆದು ಹೊಸ ಮನುಷ್ಯನಾಗಿ ಬದುಕುವ ಆರಂಭವಾದ ದಿನವಿದು. ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಸೋಲುಗಳು ಎದುರಾದರೂ ಅದರ ನಂತರ ಒಂದು ಪುನರುತ್ಥಾನ ಅಥವಾ ಗೆಲುವು ಖಂಡಿತವಾಗಿಯೂ ಇದೆ ಎಂಬ ಧೈರ್ಯವನ್ನು ಈ ಹಬ್ಬ ನೀಡುತ್ತದೆ. ಕತ್ತಲೆಯ ನಂತರ ಬೆಳಕು ಬರುತ್ತದೆ ಎಂಬ ಪ್ರಕೃತಿಯ ನಿಯಮವೂ ಹೌದು, ದೇವರ ವಾಗ್ದಾನವೂ ಕೂಡ. ಈಸ್ಟರ್ ಹಬ್ಬವು ನಮಗೆ ಹಂಚಿ ಬದುಕುವ, ಕ್ಷಮಿಸುವ ಮತ್ತು ಪ್ರೀತಿಸುವ ಗುಣಗಳನ್ನು ನೆನಪಿಸುತ್ತದೆ. ಪುನರುತ್ಥಾನ ಹೊಂದಿದ ಈ ಕ್ರಿಸ್ತನು ನಮ್ಮೆಲ್ಲರ ಹೃದಯಗಳಲ್ಲಿ ಹೊಸ ಚೈತನ್ಯವನ್ನು ತುಂಬಲಿ. ಮಹೋನ್ನತನಾದ ದೇವರೇ, ಮರಣವನ್ನು ಗೆದ್ದು ವಿಜಯಿಯಾಗಿ ಎದ್ದು ಬಂದ ಯೇಸು ಕ್ರಿಸ್ತರ ಪುನರುತ್ಥಾನದ ಈ ಶುಭ ದಿನದಿಂದ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತಿದ್ದೇವೆ. ನಿಮ್ಮ ಮಗನ ಉದಯವು ನಮ್ಮ ಜೀವನದ ಎಲ್ಲ ಕತ್ತಲೆಗಳನ್ನು ದೂರ ಮಾಡಲಿ. ಕರ್ತನೆ, ನಮ್ಮಲ್ಲಿರುವ ಭಯ ಮತ್ತು ನಿರಾಶೆಗಳನ್ನು ಹೋಗಲಾಡಿಸಿ ಹೊಸ ಭರವಸೆಯಿಂದ ಜೀವಿಸಲು ನಮಗೆ ಬಲ ನೀಡಿರಿ. ನಾವು ಸತ್ಯದ ಹಾದಿಯಲ್ಲಿ ನಡೆಯುವಂತೆ ಮತ್ತು ಎಲ್ಲರನ್ನೂ ಪ್ರೀತಿಯಿಂದ ಕಾಣುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಪುನರುತ್ಥಾನದ ಈ ಸಂತೋಷವು ನಮ್ಮ ಮನೆಗಳಲ್ಲಿ ಶಾಂತಿಯನ್ನು ತರಲಿ. ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಾವು ನಿಮಗೆ ಸಲ್ಲಿಸುತ್ತೇವೆ ತಂದೆಯೇ, ಆಮೇನ್.